ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜಲಮಂಡಳಿಯ ಪ್ಲಾಂಟ್ಗೆ 3 ಕಾರ್ಮಿಕರು ಬಿದ್ದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಓರ್ವ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದ್ದು, ಇನ್ನಿಬ್ಬರು ನಾಪತ್ತೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ವರ್ತೂರಿನ ಬೆಳಗೆರೆಯಲ್ಲಿರುವ ಸಂರಕ್ಷಣಾ ಘಟಕದಲ್ಲಿ ಆಗಿರುವ ಘಟನೆ ಇದು. ಕಾರ್ಮಿಕರಾಗಿರುವ ಬ್ರಿಜೇಶ್ 30 ವರ್ಷ, ಅಖಿಲೇಶ್ 30 ವರ್ಷ ನಾಪತ್ತೆಯಾಗಿದ್ದಾರೆ. ಇಬ್ಬರು ಕಾರ್ಮಿಕರು ಸದ್ಯ ನಾಪತ್ತೆಯಾಗಿರುವ ಇಬ್ಬರು ಕಾರ್ಮಿಕರಿಗಾಗಿ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಿ ತೀವ್ರಗೊಂಡಿದೆಯಂತೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ತೂರು ಪೊಲೀಸರಿಂದ ಶೋಧ ಮುಂದುವರೆದಿದ್ದು, 40 ಅಡಿ ಆಳದ ಡ್ರೈನೇಜ್ ಆಳಕ್ಕೆ ಕಾರ್ಮಿಕರು ಬಿದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಟ್ಯಾಂಕರ್ ಒಳಗಡೆ ಗ್ರಾಫ್ ನೇಲ್ ಬಿಟ್ಟು ಹುಡುಕಾಡ್ತಾ ಇದ್ದಾರಂತೆ ಅಧಿಕಾರಿಗಳು. ಡ್ರೈನೇಜ್ ನೀರಿನ ರಭಸದ ಹಿನ್ನೆಲೆ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆಯಂತೆ. ಹಗ್ಗಕ್ಕೆ ಗ್ರಾಫ್ ನೇಲ್ ಕಚ್ಚಿ ಟ್ಯಾಂಕರ್ ಒಳಗಡೆ ಶೋಧ ಮಾಡ್ತಿದ್ದಾರೆ. ಸದ್ಯ ಕಾರ್ಯಾಚರಣೆ ಈ ರೀತಿ ಸಾಗ್ತಾ ಇದೆ. ಡ್ರೈನೇಜ್ ನೀರಿನ ರಭಸ ಜಾಸ್ತಿ ಅಂತೆ, ಹಾಗಾಗಿ ಸ್ವಲ್ಪ ಅವ್ರನ್ನ ಫೈಂಡ್ ಔಟ್ ಮಾಡೋದು ಕಷ್ಟ ಆಗ್ತಾ ಇದೆ ಮತ್ತು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಇದರಿಂದ ಅನ್ನುವಂಥ ವಿಚಾರವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರಲ್ಲ ಅವರೆಲ್ಲ ಕೂಡ ಹೇಳ್ತಾ ಇರೋದು. ಒಬ್ಬ ಕಾರ್ಮಿಕರ ರಕ್ಷಣೆ ಆಗಿದ್ದು, ಇನ್ನೊಬ್ಬರು ನಾಪತ್ತೆಯಾಗಿದ್ದಾರೆ. ಇಬ್ಬರ ಪತ್ತೆಗಾಗಿ ಸದ್ಯ ರಾತ್ರಿ ಇಡೀ ಕೂಡ ಕಾರ್ಯಾಚರಣೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಸರ್